ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ ಮತ್ತು 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯುವುದರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ಅಡ್ಜೆಕ್ಟಿವ್ಸ್, ನಾಮ ವಿಶೇಷಣಗಳ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಮೊದಲನೇದು ಬಂದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ನೋಡಿದ್ದೀವಿ. ಈಗ ಎರಡನೇದು ಬಂದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಹೌ ಮಚ್ ಪರಿಮಾಣ ವಾಚಕಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಪರಿಮಾಣ ವಾಚಕಗಳು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಅಡ್ಜೆಕ್ಟಿವ್ಸ್ ವಿಚ್ ಡಿಸ್ಕ್ರೈಬ್ಸ್ ದಿ ಕ್ವಾಂಟಿಟಿ ಆಫ್ ನೌನ್ಸ್ ಆರ್ ಪ್ರೊನೌನ್ಸ್ ಆರ್ ಕಾಲ್ಡ್ ಆಸ್ ದಿ adjectives of quantity. Are called as the adjectives of the quantity. Adjectives which describe the quantity of nouns or pronouns. ನಾಮಪದ ಮತ್ತು ಸರ್ವನಾಮಗಳ ಪರಿಮಾಣವನ್ನು ಸೂಚಿಸುವಂಥ ಪದಗಳಿಗೆ ನಾವು ಏನಂತೀವಿ? ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, ಪರಿಮಾಣವಾಚಕಗಳು ಅಂತ ಕರಿತೀವಿ. ಅಡ್ಜೆಕ್ಟಿವ್ಸ್ ವಿಚ್ ಡಿಸ್ಕ್ರೈಬ್ ದಿ ಕ್ವಾಂಟಿಟಿ ಆಫ್ ನೌನ್ಸ್ ಆ್ಯಂಡ್ ಪ್ರೊನೌನ್ಸ್. ನೌನ್ಸ್ ಆರ್ ಪ್ರೊನೌನ್ಸ್ ಆರ್ ಕಾಲ್ಡ್ ಆಸ್ ದಿ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ನಾಮಪದಗಳ ಮತ್ತು ಸರ್ವನಾಮಗಳ ಪರಿಮಾಣಗಳನ್ನು ಸೂಚಿಸುವಂಥ ಪದಗಳು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ನಾಮಪದ ಅಥವಾ ಸರ್ವನಾಮಗಳ ಪರಿಮಾಣವನ್ನು ಸೂಚಿಸುವ ವಿಶೇಷಣಗಳನ್ನು ಪರಿಮಾಣವಾಚಕ ವಿಶೇಷಣಗಳು ಎನ್ನುವರು. ನಾಮಪದ ಅಥವಾ ಸರ್ವನಾಮಗಳ ಪರಿಮಾಣವನ್ನು ಸೂಚಿಸುವಂಥ ವಿಶೇಷಣಗಳನ್ನು, ಅಡ್ಜೆಕ್ಟಿವ್ಸ್ ಅಂದರೆ ವಿಶೇಷಣಗಳು, ವಿಶೇಷಣಗಳನ್ನು ಪರಿಮಾಣವಾಚಕ ವಿಶೇಷಣಗಳು ಎನ್ನುವರು. ನಾಮಪದ ಅಥವಾ ಸರ್ವನಾಮಗಳಿಗೆ ಎಷ್ಟು ಪ್ರಮಾಣದಲ್ಲಿ ಎಂದು ಪ್ರಶ್ನಿಸಿದಾಗ, ಹೌ ಮಚ್ ಎಂದು ಪ್ರಶ್ನಿಸಿದಾಗ ಸಿಗುವ ಉತ್ತರವೇ ಪರಿಮಾಣವಾಚಕವಾಗಿರುತ್ತದೆ. ನಾಮಪದ ಅಥವಾ ಸರ್ವನಾಮಗಳಿಗೆ ನಾವು ಎಷ್ಟು ಪ್ರಮಾಣದಲ್ಲಿ, ಹೌ ಮಚ್ ಅಂತೇಳಿ ಪ್ರಶ್ನೆ ಮಾಡಿದ್ದೀವಿ ಅಂದರೆ ಅದರಿಂದ ಬರ್ತಕ್ಕಂಥ ಉತ್ತರಕ್ಕೆ ನಾವು ಏನಂತೀವಿ? ಪರಿಮಾಣವಾಚಕಗಳು ಅಂತ ಕರಿತೀವಿ. ಪರಿಮಾಣವಾಚಕಗಳು ಸಾಮಾನ್ಯವಾಗಿ ಇವು ತೂಕ ಮತ್ತು ಅಳತೆ ಸಂಬಂಧಪಟ್ಟ ಪದಗಳಾಗಿರುತ್ತವೆ. ಸಾಮಾನ್ಯವಾಗಿ ಈ ವಿಶೇಷಣಗಳು ಕ್ವಾಂಟಿಟೇಟಿವ್ ಅಡ್ಜೆಕ್ಟಿವ್ಸ್, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ತೂಕ ಮತ್ತು ಅಳತೆಗೆ ಸಂಬಂಧಪಟ್ಟಂಥ ಪದಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್, ಗೆಟ್ ಮೀ, ಇಲ್ಲೇ ಈ ಸೆಂಟೆನ್ಸಸ್ಸನ್ನು ನೀವು ಪ್ರತಿಯೊಂದು ಸೆಂಟೆನ್ಸಸ್ಸನ್ನು ಮಾಡಬೇಕು. ಗೆಟ್ ಮೀ a cup of water, get me a glass of water, get me a jug full of water, get me a bucket full of water, get me a tank full of water. ಈ ರೀತಿ ವಾಕ್ಯಗಳನ್ನು ನೀವು ಕಂಪ್ಲೀಟ್ ಮಾಡಬೇಕು. ಗೆಟ್ ಮೀ ಅ ಕಪ್ ಆಫ್ ವಾಟರ್, ಗೆಟ್ ಮೀ ಅ ಗ್ಲಾಸ್ ಆಫ್ ವಾಟರ್, ಗೆಟ್ ಮೀ ಅ ಜಗ್ ಫುಲ್ ಆಫ್ ವಾಟರ್, ಗೆಟ್ ಮೀ ಅ ಬಕೆಟ್ ಫುಲ್ ಆಫ್ ವಾಟರ್, ಗೆಟ್ ಮೀ ಅ ಟ್ಯಾಂಕ್ ಫುಲ್ ಆಫ್ ವಾಟರ್. ಈಗ ಎರಡನೇ ಒಂದು ಎಕ್ಸಾಂಪಲ್, ಬ್ರಿಂಗ್ ಅ ಕಪ್ ಆಫ್ ಮಿಲ್ಕ್ ಹಿಯರ್, ಬ್ರಿಂಗ್ ಅ ಕಪ್ ಆಫ್ ಮಿಲ್ಕ್ ಹಿಯರ್, ಬ್ರಿಂಗ್ ಅ ಲೀಟರ್ ಆಫ್ ಮಿಲ್ಕ್ ಹಿಯರ್, ಬ್ರಿಂಗ್ ಅ ಲೀಟರ್ ಆಫ್ ಮಿಲ್ಕ್ ಹಿಯರ್, ಬ್ರಿಂಗ್ ಅ ಲಿಟಲ್ ಆಫ್ ಮಿಲ್ಕ್ ಹಿಯರ್, ಬ್ರಿಂಗ್ ಅ ಗ್ಯಾಲನ್ ಆಫ್ ಮಿಲ್ಕ್ ಹಿಯರ್. ಈ ರೀತಿ ಎಲ್ಲ ವಾಕ್ಯಗಳನ್ನು ನೀವು ಕಂಪ್ಲೀಟಾಗಿ ಮಾಡಬೇಕು. ಅಂದಾಗ ನಿಮಗೆ ಇಂಗ್ಲೀಷನ್ನು ಬೇಗ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಇದು ಬ್ರಿಂಗ್ ಅ ಕಪ್ ಆಫ್ ಮಿಲ್ಕ್ ಹಿಯರ್. ನೆಕ್ಸ್ಟ್ ಒನ್, ಐ ವಾಂಟ್ ಅ ಕಪ್ ಆಫ್ ಶುಗರ್, ಐ ವಾಂಟ್ ಅ ಕಪ್ ಆಫ್ ಶುಗರ್, ಐ ವಾಂಟ್ ಅ ಸ್ಪೂನ್ಫುಲ್ ಆಫ್ ಶುಗರ್, ಐ ವಾಂಟ್ ಅ ಬ್ಯಾಗ್ ಫುಲ್ ಆಫ್ ಶುಗರ್, ಐ ವಾಂಟ್ ಅ ಕಿಲೋಗ್ರಾಮ್ ಆಫ್ ಶುಗರ್, ಐ ವಾಂಟ್ ಅ ಹಾಫ್ kg ಆಫ್ ಶುಗರ್, ಐ ವಾಂಟ್ ಅ ಟನ್ ಆಫ್ ಶುಗರ್, ಐ ವಾಂಟ್ ಅ ಲಾರಿ ಲೋಡ್ ಆಫ್ ಶುಗರ್, ಐ ವಾಂಟ್ 10 kilograms of sugar, 10 kilograms of sugar. Like that we have to complete the sentences. ಈ ರೀತಿ ವಾಕ್ಯಗಳನ್ನು ಇಲ್ಲಿ ಪರಿಮಾಣವನ್ನು ಸೂಚಿಸ್ತದೆ, ಹೌದಲ್ಲ? ಇಲ್ಲಿ ಎಷ್ಟೆಷ್ಟು, ಅ ಕಪ್, ಸ್ಪೂನ್ ಆಫ್ ವಾಟರ್, ಸ್ಪೂನ್ ಆಫ್ ಶುಗರ್, ದೆನ್ ಬ್ಯಾಗ್ ಫುಲ್ ಆಫ್ ಶುಗರ್, ಕಿಲೋಗ್ರಾಮ್ ಆಫ್ ಶುಗರ್, ಹಾಫ್ ಕಿಲೋಗ್ರಾಮ್ ಆಫ್ ಶುಗರ್, ದೆನ್ ಅ ಟನ್ ಆಫ್ ಶುಗರ್, ಅ ಲಾರಿ ಲೋಡ್ ಆಫ್ ಶುಗರ್, 10 kilograms ಆಫ್ ಶುಗರ್. ಈ ರೀತಿ ಪರಿಮಾಣವನ್ನು ಸೂಚಿಸುವಂಥ ಪದಗಳಿಗೆ ನಾವು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ ಅಂತ ಕರಿತೀವಿ. ಇವನ್ನೆಲ್ಲ ನೀವು ಸ್ವಲ್ಪ ಪ್ರಾಕ್ಟೀಸನ್ನು ಮಾಡಬೇಕು. ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಎಲ್ಲ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿರಿ. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂದಾಗ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನಿಮಗೆ ಬರ್ತಾವೆ.
ಇಷ್ಟು ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.